ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾನು ವೆಯ್ಟ್ ಲಾಸ್ ಜರ್ನಿದು ಡೇ 1 ವೀಡಿಯೋ ಇದು. ಬೆಳಗ್ಗೆ ಬೇಗ ಎದ್ದಿದ್ವಿ, 5:30ಗೆ ಎದ್ದು ತೇಜು ನಾನು ಇಬ್ಬರೂ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅವಳು ವೆಯ್ಟ್ ಚೆಕ್ ಮಾಡಿದ್ಲು, ನಾನು ಚೆಕ್ ಮಾಡಿದೆ. ನಾನು ವೆಯ್ಟ್ ಬಂದು 63.85 ಇದೆ. ತೇಜುದು ಆಮೇಲೆ ತೇಜು ನಾನು ಇಬ್ಬರೂ ಸೂರ್ಯ ನಮಸ್ಕಾರನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ತೇಜು ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಬಾಡಿ ಬೆಂಡ್ ಮಾಡೋದಕ್ಕೆಲ್ಲ ಕಷ್ಟ ಆಯಿತು. ಆದ್ರೂ ನಿಧಾನಕ್ಕೆ ಹೇಳ್ಕೊಡ್ಕೊಂಡು ಈ ಥರ ಮಾಡು ಅಂತ ಅಂದ್ಬಿಟ್ಟು ಅವ್ರು ಎಕ್ಸಸೈಸ್ ಅಂದರೆ ಏನು ಅಂದ್ಕೊಂಡಿದ್ದಾಳೆ ಅಂದರೆ ಸ್ಕೂಲಲ್ಲಿ ಮಾಡಿಸ್ತಾರಲ್ಲ ಎಕ್ಸಸೈಸು, ಅದೇ ಎಕ್ಸಸೈಸ್ ಅಂದ್ಕೊಬಿಟ್ಟಿದ್ದಾಳೆ ಪಾಪ ಅವಳು. ಆಮೇಲೆ ಸೂರ್ಯ ನಮಸ್ಕಾರನ ಒಂದು 5 to 6 ಟೈಮು ಇಬ್ಬರು ಸೇರಿ ಮಾಡಿದ್ವಿ ಪೂರ್ತಿ ಅದು ಒಂದೇ ಮಾಡ್ತೀವಿ ಅನ್ನೋದಾದ್ರೆ ಒಂದು 10-15 ಟೈಮ್ಸು ಸೂರ್ಯ ನಮಸ್ಕಾರ ಮಾಡಿದರೆ ಅದೇ ಫುಲ್ಲು ಬಾಡಿ ವರ್ಕೌಟ್ ಆಗುತ್ತೆ. ನೀವೇನಾದ್ರು ಒಂದು 2-3 ಟೈಮ್ಸ್ ಮಾತ್ರ ಮಾಡ್ತೀನಿ ಬಿಗಿನರ್ಸ್ ಅನ್ನೋದಾದರೆ ನೀವು ಅದಾದಮೇಲೆ ಬೇರೆ ಎಕ್ಸಸೈಸ್ ಕೂಡ ಮಾಡ್ಬೋದು. ನಾನು ಈ ಎಕ್ಸಸೈಸ್ನ ಫಸ್ಟು ಸೂರ್ಯ ನಮಸ್ಕಾರನ ಅವಳ ಕೈಲಿ ಒಂದು 3 ಟೈಮ್ ಮಾಡಿಸ್ದೆ. 3 to 5 ಟೈಮ್ನೇನೋ ಮಾಡಿದ ಮೇಲೆ ಬೇರೆ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಡ್ಯಾನ್ಸ್ ವರ್ಕೌಟ್ ಕೂಡ ಒಂದು 10 ಮಿನಿಟ್ಸ್ ಮಾಡಿದ್ವಿ. ಇಷ್ಟಪಟ್ಟು ಮಾಡೋದು ಕೂಡ ಮೈಂಡ್ಗೆ ರಿಫ್ರೆಶ್ ಕೊಡುತ್ತೆ ಮತ್ತು ಖುಷಿನೂ ಕೂಡ ಆಗುತ್ತೆ ಅವಳಿಗೆ ಅಂದ್ಬಿಟ್ಟು, ಅವಳಿಗೂ ಕೂಡ ಡೈಲಿ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಹೇಳಿದ್ದು ಮಾಡಬೇಕು, ಆಮೇಲೆ ನೀನು ಹೇಳಿದ್ದು ವರ್ಕೌಟ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಹೇಳಿದೆ. ಸರಿಯಮ್ಮ ಅಂತ ಅಂದ್ಬಿಟ್ಟು ಫಸ್ಟು ಸೂರ್ಯ ನಮಸ್ಕಾರನ ಕಂಪ್ಲೀಟ್ ಮಾಡ್ಕೋತಾ ಇದ್ವಿ. ಅಷ್ಟರಲ್ಲಿ ನಿತ್ಯ ಕೂಡ ಎದ್ದು ಬಂದು ಅವಳು ಎದ್ದು ಬಂದಮೇಲೆ ನಮ್ಮನ್ನು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಬಿಡ್ತಾಳೆ ಇಲ್ಲ, ಚಾನ್ಸೇ ಇಲ್ಲ. ಆಮೇಲೆ ಡ್ಯಾನ್ಸ್ ವರ್ಕೌಟ್ನ ಮುಗಿಸಿದ್ವಿ. ಒಂದು 10 ಮಿನಿಟ್ಸ್ ಏನೋ ಅದನ್ನು ಮಾಡಿ ಆಮೇಲೆ ಧ್ಯಾನ ಮಾಡೋದಕ್ಕೆ ಒಂದು ಕೃಷ್ಣಂದು ಇದು ಬರುತ್ತಲ್ವ, ಕೊಳಲ್ದು ಮ್ಯೂಸಿಕ್ ಬರುತ್ತೆ, ಅದನ್ನು ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಅದನ್ನು ಮಾತ್ರ ಕೇಳಿಸ್ಕೋಬೇಕು. ಆ ಥರ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೇಳ್ಬಿಟ್ಟು ಅದನ್ನು ಒಂದು 3 ಮಿನಿಟ್ಸ್ ಮಾಡಿಸ್ದೆ. 3 ಮಿನಿಟ್ಸ್ ಮಾಡೋ ಅಷ್ಟರಲ್ಲಿ ನಿತ್ಯಂಗೆ ಒಬ್ಬಳೆ ಕೂತು ಬೋರ್ ಆಗೋಯ್ತು. ಸೊ ಅವಳು ನಮ್ಮಿಬ್ಬರಿಗೂ ಡಿಸ್ಟರ್ಬ್ ಮಾಡೋದಕ್ಕೆ ಇಟ್ಕೊಂಡು ನಿತ್ಯ ಸರಿ ಅಂದ್ಬಿಟ್ಟು ಅವಳು ಡಿಸ್ಟರ್ಬ್ ಮಾಡೋವರೆಗೂ ಮಾಡಿದ್ವಿ. ಇದನ್ನು ಮಕ್ಕಳಿಗೆ ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವರಿಗೆ ಒಂದು ಮೂಡ್ ಸ್ವಿಂಗ್ಸ್ ಅನ್ನೋದಾಗೋದಿಲ್ಲ ಮತ್ತು ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕೂಲಲ್ಲೂ ಕೂಡ ಟೀಚರ್ಸ್ ಹೇಳೋ ಪಾಠ ಕೇಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗೆ ಒಂದು 2-3 ಮಿನಿಟ್ಸು ಧ್ಯಾನ ಅನ್ನೋದನ್ನು ಮಾಡಿಸಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಐತೆ ಎಕ್ಸಸೈಸ್ ಮತ್ತು ವರ್ಕೌಟ್ ಮಾಡೋದ್ರಿಂದ. ಆಮೇಲೆ ಗ್ರೀನ್ ಟೀನ ತೊಗೊಂಡ್ವಿ, ನಾನು ತೇಜು ಮತ್ತು ನನ್ನ ಹಸ್ಬೆಂಡ್ 3 ಜನನೂ ಕೂಡ ಫ್ರೆಶ್ನ ತೊಗೊಂಡ್ವಿ ಗ್ರೀನ್ ಟೀ. ಆಮೇಲೆ ನಾನು ಹಸ್ಬೆಂಡ್ಗೂ ಕೂಡ ಫ್ರೆಶ್ನ ಕೊಟ್ಟೆ. ಅವರು ಹೊರಗೆ ಹಸ್ಬೆಂಡು ಬೋರ್ಗಡಿ ಹತ್ರ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದರು. ಒಂದು ಗಾಡಿ ಊರಿಗೆ ಹೋಗ್ತಾಯಿತ್ತು, ರಿಪೇರಿ ಬಂದಿದೆ ಅಂತ. ಸೊ ಅವರು ಅದಕ್ಕೆ ಅದು ಸ್ವಲ್ಪ ಮಾತಾಡಿಕೊಂಡು ಹೋದರೆ ಏನು ಮಾಡೋದು ಪಾಯಿಂಟ್ ಹೊಡೆಯೋದಕ್ಕೆ ಅಂತ ಪಾಪ ಯೋಚನೆ ಮಾಡ್ತಾಯಿದ್ರು. ಸರಿ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಎಲ್ಲ ಇಟ್ಕೋತಾ ಇದ್ದೆ. ಇವತ್ತು ಟಿಫನ್ಗೆ ಬಂದು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಳೇ ಕಾಲದ ರೆಸಿಪಿ ಇದು. ಏನಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಕಡಲೆಬೀಜ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿನ ಹಾಕೋಬೇಕು. ಹಸಿಮೆಣ್ಸಿಕಾಯಿಗಿಂತ ಒಣಮೆಣ್ಸಿಕಾಯಿ ಟೇಸ್ಟ್ನ ಕೊಡುತ್ತೆ. ಆಮೇಲೆ ಉದ್ದುದಕ್ಕೆ ಹೆಚ್ಚಿಟ್ಟಿದ್ದು ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನೆಸಿಟ್ಟಿದ್ದು ಹುಣಸೆ ಹಣ್ಣನ್ನು ಕಿವುಚ್ಬಿಟ್ಟು ಅದಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಬಿಟ್ಟು ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಉದುರಿಸಿದರೆ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ. ಆಮೇಲೆ ಈ ಕಡೆ ಮಾಲ್ಟಿಗೆ ಅಂತ ಮಿಕ್ಸ್ನ ಮಾಡ್ಕೋತಾ ಇದ್ದೆ. ತೇಜುಗೆ, ನನಗೆ, ಹಸ್ಬೆಂಡ್ಗೆ 3 ಜನಕ್ಕೂ 3 ಗ್ಲಾಸ್ ಬರೋ ಥರ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ತೇಜು ಕೂಡ ಕುಡಿತಾಳೆ. ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಲೈಟಾಗಿ ತಿಂಡಿ ತಿಂದು ಹೋಗ್ತಾಳೆ ಅವಳು. ಇನ್ನು ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಟೈಮ್ ತಿಂಡಿ ಕೊಡೋದಿಲ್ಲ, ನಾನು ಕೂಡ ತಿಂಡಿ ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ 10:30-11 o'clock ಹಂಗೆ ತಿಂಡಿ ತಿಂತಾಳೆ. ನಾನು ಮಾತ್ರ ಮಧ್ಯಾಹ್ನ ಡೈರೆಕ್ಟ್ ಊಟ ಮಾಡ್ತೀನಿ. ನನಗೇನು ಹೊಟ್ಟೆ ಹಶ್ವಾಗೋದಿಲ್ಲ. ನನಗದು ಫುಲ್ ಅಂತ ಅನಿಸುತ್ತೆ ಹೊಟ್ಟೆಗೆ. ಸೊ ಹಾಗಾಗಿ ನಾನೇನು ಟಿಫನ್ ತಿನ್ನೋದಕ್ಕೆ ಹೋಗೋದಿಲ್ಲ. ನನ್ನ ಹಸ್ಬೆಂಡ್ ಮಾತ್ರ 10:30-11 o'clock ಹಂಗೆ ತಿಂಡಿ ತಿಂತಾರೆ. ನಾನು ಇಷ್ಟು ಮಾಲ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಟಿಫನ್ ಎಲ್ಲ ಮಕ್ಕಳಿಗೆ ಕೊಟ್ಬಿಟ್ಟು ಆಮೇಲೆ ಮಾಲ್ಟ್ನ ರೆಡಿ ಮಾಡ್ಕೋತಾ ಇದ್ದೆ. ತೇಜುಗೆ ಸ್ಕೂಲಿಗೆ ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು. ಸೊ ಹಾಗಾಗಿ ಮತ್ತೆ ಬಿಡು. ಅದಾದಮೇಲೆ 3 ಜನಕ್ಕೂ ಕೂಡ ಮಾಲ್ಟ್ನ ಮಾಡಿ ರೆಡಿ ಮಾಡಿ ಇರ್ತದೆ. 3 ಜನನೂ ಕೂಡ ತೊಗೊಂಡ್ವಿ, ನಾನು, ತೇಜು ಮತ್ತು ನನ್ನ ಹಸ್ಬೆಂಡು.
ಓಕೆ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗಿಸಿ ನಾನು ಮಾಲ್ಟಾ ತೊಗೋತಾ ಇದ್ದೀನಿ. ಮಾಲ್ಟಾ ತೊಗೊಂಡು ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊತೀನಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಬಾಯಿ ತೊಳ್ಕೊಂಡು ಬಂದಿರ್ತೀನಲ್ವ, ಸೊ ಹಾಗಾಗಿ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು 9 ಆಗಿದೆ. 9 ಮಾಲ್ಟ್ನ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಏನು ತೊಗೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಬಂದು ಇಲ್ಲಿ ಮನೆ ಹತ್ರ ಒಂದು ಅವರೆ ಗಿಡ ಇತ್ತಲ್ವ, ಅದರದ್ದು ಇನ್ನೇನು ಶಿವರಾತ್ರಿ ಕಳೆದ್ಮೇಲೆ ಕೊರೆ ಹೋಗುತ್ತಲ್ವ, ಕೊರೆ ಹೋದ್ಮೇಲೆ ಸೊಗಡು ಅವರೆ ಬಿಡೋದು ಕಮ್ಮಿ ಆಗುತ್ತೆ. ಇದರಲ್ಲಿ ಹೂವೆಲ್ಲ ಪೂರ್ತಿ ಹೋಗಿತ್ತು. ಇದ್ದಿದ್ದು ಕಾಳನ್ನೆಲ್ಲ ಕುಯ್ಕೊಬಿಟ್ಟು ಸ್ನಾನ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಕೂದಾಕ್ತಾ ಇದ್ದೆ. ತುಂಬಾ ಕಾಯಿ ಬಿಡ್ತು. ಇದು ಒಂದೇ ಒಂದು ಗಿಡ ನಾನೇನು ಹಾಕಿದ್ದಲ್ಲ, ಅದಾಗೆ ಹುಟ್ಟಿತ್ತು. ಯಾವಾಗಲೂ ಕಾಳು ಏನೋ ಬಿದ್ದಾಗಲ ಹುಟ್ಟಿತ್ತು. ಸೊ ಹಂಗಾಗಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪೂರ್ತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲವುದು ಕ್ಲೀನ್ ಮಾಡ್ಕೋತಾ ಇದ್ದೆ. ಬಸವಣ್ಣ ಕೂಡ ಇಲ್ಲೇ ಇತ್ತು. ಸೊ ಹಾಗಾಗಿ ಬಸವಣ್ಣಗೆ ಅದು ಗಿಡ ಹಾಕಿದರೆ ತಿನ್ಕೊಬಿಡುತ್ತೆ, ಹೆಂಗಿದ್ರು ಹಸ್ರಿತ್ತಲ್ವ ತಿನ್ನುತ್ತೆ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಕೂದಾಕೋಣ ಅಂದ್ಬಿಟ್ಟು ಕುಯ್ಕೋತಾ ಇದ್ದೆ. Adiknya Mas ya.
ಓಕೆ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗಿಸಿ ಇವಾಗ ಊಟ ಮಾಡ್ತಾಯಿದ್ದೀನಿ. ಟೈಮ್ ಬಂದು 1:30 ಆಗಿದೆ. ಯೂಶ್ವಲಿ ಕೆಲಸ ಎಲ್ಲ ಅಷ್ಟೊಂದಿಲ್ಲ ಅಂದರೆ ನಾನು ಬೇಗನೆ ಊಟ ಮಾಡ್ಕೊತೀನಿ. 12 o'clock 12:30 ಹಿಂಗೆ ಊಟ ಮಾಡ್ಕೊತೀನಿ. ಸ್ವಲ್ಪ ಕೆಲಸ ಇದ್ದಿದ್ದರಿಂದ 1:30 ಆಗಿದೆ. ನೋಡಿ, ಇದು ನನ್ನ ಲಂಚ್ ಪ್ಲೇಟ್. ಸೌತೆಕಾಯಿ ಮತ್ತು ವೆಜಿಟೇಬಲ್ ಸಾಂಬಾರು, ನುಗ್ಗೆಕಾಯಿ ಅದೆಲ್ಲ, ಮತ್ತು ಪ್ರೋಟೀನ್ಗೆ ಬಂದು ಸೋಯಾ ಚಂಕ್ಸ್, ರೈಸು, ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಸೋಯಾ ಚಂಕ್ಸ್ ಈಗ ಅರ್ಜೆಂಟಿಗೆ ನಿಮಗೆ ಪ್ರೋಟೀನ್ದು ಏನಾದ್ರು ಬೇಕಂದರೆ, ಈಗ ಅರ್ಜೆಂಟಿಗೆ ಬಂದು ನಾನು ಸೋಯಾ ಚಂಕ್ಸ್ನ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ನೀರಲ್ಲಿ ನೆನೆಸ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು, 1/4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಷ್ಟು ಗೊತ್ತಾ, ಒಂದು ಚಿಟಿಕೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೋಯಾ ಚಂಕ್ಸ್ ಹಾಕಿ ಒಂದು ಚೂರು ಗರಂ ಮಸಾಲ, ಒಂದು ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ 1 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಅದು ಬೇಯಿಸೋದು. ಒಂದು 5 ಮಿನಿಟ್ಸ್ ಮುಂಚೆ ನೀವು ನೆನೆಸಿದರೆ ಪ್ರೋಟೀನ್ ರೆಡಿ ಆಗುತ್ತೆ. ಮತ್ತು ಕರ್ಡ್ ತೊಗೊಂಡಿದ್ದೀನಿ. ಇದು ಇವತ್ತಿನ ನನ್ನ ಲಂಚ್ ಪ್ಲೇಟ್. ಬನ್ನಿ ಇವಾಗ ಊಟ ಮಾಡಿಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಊಟ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಮತ್ತು ಹೂವು ಬಿಟ್ಟಿತ್ತು, ಕಾಕ್ಟಾ ಹೂವು, ಅದನ್ನೆಲ್ಲ ಕೇಳೋಷ್ಟರಲ್ಲೇ ಟೈಮ್ ಆಗೋಯಿತು. ಅದಾದಮೇಲೆ ನಾನು ಮೀಶೋಯಿಂದ ಈ ಪ್ರಾಡಕ್ಟ್ಸ್ನ ತರಿಸಿದ್ದೆ, ಅಂದರೆ ವಾಲ್ ಡೆಕೋರ್ ಐಟಮ್ನ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನವಿಲ್ದು ಇದು 120 ರುಪೀಸು. ನಿಮ್ಗೆ ಏನಾದ್ರು ಲಿಂಕ್ ಬೇಕಿದ್ರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಏನೋ ಗೊತ್ತಾ, ಡಾರ್ಕ್ ಗೋಡೆ ವಾಲ್ ಪೇಂಟ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಮ್ಮದು ಲೈಟ್ ಆಗಿರೋದ್ರಿಂದ ಅಷ್ಟು ಇದ್ರಾಗಿ ಕಾಣಿಸ್ತಿಲ್ಲ. ಲೈಟ್ ಕಲರ್ ಆಗಿರೋದ್ರಿಂದ ಡಾರ್ಕ್ ಕಲರಲ್ಲಿ ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣೋದು. ಅದಾದಮೇಲೆ ಬಂದು ಹೂವು ಎಲ್ಲ ಕಟ್ಕೊಂಡೆ. ನೈಟು ಊಟಕ್ಕೆ ಬಂದು ಸ್ವಲ್ಪ ಪಪ್ಪಾಯ ಮತ್ತು ಸ್ವಲ್ಪ ರೈಸ್ನ ತೊಗೊಂಡಿದ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು